ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೇಶ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನುಗ್ಗೆ ಸೊಪ್ಪಿನ ಕಡ್ಡಿನೆಲ್ಲ ಒಂದು ಲೀವ್ಸ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಯಾಕಂದರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕೂತ್ಕೊಂಡಿರುತ್ತೆ. ಅದನ್ನು ನೆನೆಸಿ ಒಂದು 2 to 3 ಟೈಮ್ಸ್ ಈ ರೀತಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿಟ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕಾಯಿ ತುರಿ, ಒಂದು ಈರುಳ್ಳಿ, 4 ರಿಂದ 5 ಬೆಳ್ಳುಳ್ಳಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಆಲೂಗೆಡ್ಡೆ, ಒಂದು ಟೊಮಾಟೊ. ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ವಾಶ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು. ಮತ್ತು ಇಲ್ಲಿ 1 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ರೀತಿ ಅಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಣ್ಣೆ ಇನ್ನೂ ಇಷ್ಟ ಇದ್ದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೊಂಡು ಆ ಅಕ್ಕಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ತುಂಬಾ ಒಂದು ರೆಡ್ ಬ್ಲಡ್ ಸೆಲ್ಸ್ನ ಇಂಪ್ರೂವ್ ಮಾಡೋವಂಥ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಯಾರು ರಕ್ತಹೀನತೆ ತೊಂದರೆಯಿಂದ ಬಳಲ್ತಾ ಇದ್ದೀರಾ, ನುಗ್ಗೆ ಸೊಪ್ಪನ್ನ ತಿನ್ಕೊಂಡು ಬನ್ನಿ. ಹಾಗೆ ನಿಮಗೆ ಏನಾದ್ರೂ ಜೀರ್ಣಕ್ರಿಯೆ ಆಗ್ತಿಲ್ಲ, ಡೈಜೆಷನ್ ಚೆನ್ನಾಗಿ ಆಗ್ತಿಲ್ಲ ಅಂತ ಅಂದರೆ ಇದನ್ನು ನೀವು ಸೇವಿಸ್ಕೊಂಡು ಬನ್ನಿ. ವಾರದಲ್ಲಿ ಒಂದು 2 ರಿಂದ 3 ಸಾರಿ ಯೂಸ್ ಮಾಡ್ಕೊಬನ್ನಿ. ಇಲ್ಲ ಜ್ಯೂಸ್ ಕುಡಿತಾ ಬಂದ್ರೂ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಈಗ ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಯಿಸಿ ಕೂಡ ಇದನ್ನು ಹಾಕ್ಕೊಳ್ಬೋದು. ಆಲೂಗಡ್ಡೆನ ಸಪ್ರೇಟಾಗಿ ಬೇಯಿಸಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ಬೋದು, ಹಚ್ಚಿ ಬೇಯಿಸ್ಕೊಂಡು ಹಾಕ್ಬೋದು. ಇಲ್ಲ ಈ ರೀತಿ ಸಣ್ಣದಾಗಿ ಹಚ್ಬಿಟ್ಟು ಒಂದೇ ಸಾರಿ ಇಲ್ಲಿ ಫ್ರೈ ಮಾಡ್ಕೊಳ್ಬೋದು. ಈಗ ಟೊಮೊಟೊನೂ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ 1 2 ಮಿನಿಟ್ಸು, ಆಗ ಬೇಗ ಬೇಯ್ಕೊಳ್ಳುತ್ತೆ. ಮತ್ತು ಈಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಇದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಮತ್ತು ನುಗ್ಗೆ ಸೊಪ್ಪನ್ನ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇದರಲ್ಲಿ ನಮಗೆ ಲೋ ಬಿ ಪಿನ ಇದು ರೆಡ್ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಯಾವುದೇ ಒಂದು ಬಿ ಪಿ ಇರಲಿ, ಹೈ ಬಿ ಪಿ, ಲೋ ಬಿ ಪಿ ಇರಲಿ, ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಯಾಕಂದರೆ ಪೊಟ್ಯಾಷಿಯಮ್ ಕಂಟೆಂಟ್ ತುಂಬ ಅಧಿಕವಾಗಿದೆ. ಜೊತೆಗೆ ಇದರಲ್ಲಿ ಫ್ಯಾಟ್ನ, ಅಂದರೆ ಯಾರು ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಕಡಿಮೆ ಮಾಡುತ್ತೆ. ಅವರ ಒಂದು ತೂಕನ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಹೃದಯ ಸಂಬಂಧ ಕಾಯಿಲೆಗಳು ಬರೋದೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಜಾಸ್ತಿ ನೀವು ಬಾಡಿನ ಕೊಲೆಸ್ಟ್ರಾಲ್ ಇಲ್ದಂಗೆ, ಫ್ಯಾಟ್ ಇಲ್ದಂಗೆ ಕಡಿಮೆ ಮಾಡಬೇಕಂದ್ರೆ ಈ ಒಂದು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ. ಇದಕ್ಕೆ ತುಂಬಾ ಔಷಧಿ ಗುಣ ಇದೆ. ಇದು 4000 ವರ್ಷಗಳ ಹಿಂದೆಯೇ ಇದಕ್ಕೆ ಆಯುರ್ವೇದಿಕ್ನಲ್ಲಿ ಚಿಕಿತ್ಸೆಗಾಗಿ ಯೂಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದು ನಮಗೆ ಮೇಯ್ನ್ ಸೋರ್ಸ್ ಬಂದು ನಮ್ಮ ಏಷ್ಯಾ ಖಂಡ, ಅದರಲ್ಲೂ ಇಂಡಿಯಾದ ಒಂದು ತಮಿಳುನಾಡು ಮತ್ತು ಆಗ್ರಾದಲ್ಲಿದ್ದ ಮೂಲ ನಿಗಮ ಆಯಿತು ಅಂತ ತಿಳಿದು ಬಂದಿದೆ. ನೋಡಿ, ಈಗ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇದು ನುಗ್ಗೆ ಸೊಪ್ಪು ಕಡಿಮೆ ಆಗೋಯ್ತು. ನಾವಿಲ್ಲಿ ನೀರು ಯೂಸ್ ಮಾಡ್ತಿಲ್ಲ, ನೀರು ಯೂಸ್ ಮಾಡದೆ ಮಾಡೋದ್ರಿಂದ ಇದನ್ನು ಸುಕ್ಕ ಅಂತ ಕರೆಯೋದು. ತುಂಬಾ ಬೆನಿಫಿಟ್ಸ್ ಇದೆ, ತುಂಬಾ ಹೆಲ್ದಿ ಫುಡ್ಡು ಕೂಡ. ಯೂಸ್ ಮಾಡಿ. ಯಾಕೆ ನಾವು ಕಾಸು ಕೊಟ್ಟು ಕಾಯಿಲೆ ಕೊಂಡ್ಕೊಳ್ಬೇಕು? ಈ ರೀತಿ ನಮಗೆ ಅಂಗೈಯಲ್ಲೇ ಒಂದು ಬೆಣ್ಣೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ನುಗ್ಗೆ ಸೊಪ್ಪು. ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಹಾಗೆಯೇ ಯೂಸ್ ಮಾಡ್ಬೋದು. ಸೊ ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ನುಗ್ಗೆ ಸೊಪ್ಪು ಬೆಂದಿದೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಲ್ಟ್ ಏನಾದರೂ ಕಡಿಮೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಸುಕ್ಕ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.